ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಜೆಫ್ ಕೆಲ್ಲರ್ ಅವರ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂದ್ರೆ ಮನೋಭಾವವೇ ಎಲ್ಲವೂ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಹೌದು, ತುಂಬಾ ಚಿಕ್ಕ ಪುಸ್ತಕ, ಆದ್ರೆ ಅದ್ರೊಳಗಿನ ವಿಚಾರ ಇದೆಯಲ್ಲ ಬಹಳ ಗಟ್ಟಿಯಾಗಿದೆ. ನಿಜ, ಇದೇನು ದೊಡ್ಡ ಫಿಲಾಸಫಿ ಬುಕ್ ಅಲ್ಲ. ಖಂಡಿತ ಅಲ್ಲ. ತುಂಬಾ ಸರಳವಾದ, ಅದೇ ತುಂಬಾನೇ ಪವರ್ಫುಲ್ ಆದ ಒಂದು ಸತ್ಯವನ್ನ ಹೇಳುತ್ತೆ. ಅದೇ ನಮ್ಮ ಆಟಿಟ್ಯೂಡ್, ನಮ್ಮ ದೃಷ್ಟಿಕೋನ, ಅದೇ ನಮ್ಮ ಜೀವನವನ್ನು ರೂಪಿಸೋದು ಅಂತ. ಕರೆಕ್ಟ್. ಕೆಲ್ಲರ್ ಅವರ ಹಿನ್ನೆಲೆನೇ ಅದು ಅಲ್ವಾ, ಪ್ರೇರಕ ಭಾಷಣಕಾರ, ಕೋಚ್. ಹೌದು, ಅವರ ಸಂದೇಶ ತುಂಬಾ ಕ್ಲಿಯರ್ ಆಗಿದೆ. ಯಶಸ್ಸು, ಸಂತೋಷ ಅಂತೆಲ್ಲ ಬರೋದು ಬರೀ ಲಕ್ ಅಥವಾ ಟ್ಯಾಲೆಂಟಿಂದ ಅಲ್ಲ. ಬದಲಾಗಿ ನಾವು ಪ್ರತಿದಿನ ಹೇಗೆ ಯೋಚಿಸ್ತೀವಿ, ಹೇಗೆ ಫೀಲ್ ಮಾಡ್ತೀವಿ, ಹೇಗೆ ನಡ್ಕೊಳ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ. ಅವರಿದನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾನೆ ಅಲ್ವಾ? ಥಿಂಕ್, ಸ್ಪೀಕ್, ಆಕ್ಟ್ ಅಂತ. ಹೌದು, ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ. ಈ 3 ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ, ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ವಿವರಿಸ್ತಾರೆ. ಸರಿ, ಹಾಗಾದ್ರೆ ಮೊದಲನೇ ಭಾಗದಿಂದ ಶುರು ಮಾಡೋಣವೇ? ಆಲೋಚಿಸಿ. ಖಂಡಿತ. ಆಲೋಚಿಸಿ, ಥಿಂಕ್. ಕೆಲ್ಲಲಿಲ್ಲಿ ಒಂದು ಒಳ್ಳೆ ರೂಪಕ ಬಳಸ್ತಾರೆ. ನಮ್ಮ ಮನಸ್ಸಿದೆಯಲ್ಲ, ಅದೊಂದು ಫಿಲ್ಮ್ ಪ್ರೊಜೆಕ್ಟರ್ ಇದ್ದ ಹಾಗೆ ಅಂತ. ಓ, ಇಂಟ್ರೆಸ್ಟಿಂಗ್. ಹೇಗೆ ಅದು? ಅಂದ್ರೆ ನಮ್ಮ ಮನಸ್ಸಿನ ಸ್ಕ್ರೀನ್ ಮೇಲೆ ನಾವು ಯಾವ ರೀಲ್ ಓಡಿಸ್ತೀವೋ, ಅದು ಭಯ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಸೋಲು ಅಥವಾ ಗೆಲುವು, ಅದೇ ನಮ್ಮ ರಿಯಾಲಿಟಿಯಲ್ಲಿ ಕಾಣಿಸ್ಕೊಳ್ತೆ ಅಂತ. ಅವರದೇ ಒಂದು ಮಾತಿದೆ, ನೀವು ಏನಾದ್ರೂ ಸಾಧಿಸೋ ಮುಂಚೆ ಅದು ಸಾಧ್ಯ ಅಂತ ಮೊದಲು ನಂಬಬೇಕು ಅಂತ. ಇದು ನಿಜಕ್ಕೂ ಆಳವಾದ ಮಾತು. ಕೇವಲ ಪಾಸಿಟಿವ್ ಥಿಂಕಿಂಗ್ ಅಲ್ಲ ಇದು. ಹೌದು, ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ ಎನ್ನೋ ತರ. ನಿಜ. ಇಲ್ಲಿ ಗಮನಿಸಬೇಕಾದ್ದು ಏನು ಅಂದ್ರೆ, ನಮ್ಮ ಯೋಚನೆಗಳಿಗೆ ನಮ್ಮ ವಾಸ್ತವವನ್ನೇ ಬದಲಾಯಿಸೋ ಶಕ್ತಿ ಇದೆ. ಈಗ ನೋಡಿ, ನನ್ನಿಂದ ಆಗಲ್ಲ ಅಂತ ಪದೇ ಪದೇ ಅನ್ಕೊಂಡ್ರೆ ಏನಾಗುತ್ತೆ? ನಮ್ಮ ಮನಸ್ಸೇ ಅದಕ್ಕೆ ಕಾರಣಗಳನ್ನು ಹುಡುಕೋಕ್ ಶುರು ಮಾಡುತ್ತೆ. ಕರೆಕ್ಟ್. ನಾವು ನೋಡೋ ಅವಕಾಶಗಳು, ನಾವು ತಗೊಳ್ಳೋ ನಿರ್ಧಾರಗಳು ಎಲ್ಲವೂ ಆ ನೆಗೆಟಿವ್ ನಂಬಿಕೆಗೆ ಸಪೋರ್ಟ್ ಮಾಡೋ ಹಾಗೆ ಇರುತ್ತೆ. ಅದೇ, ನಾನೊಂದು ದಾರಿ ಕಂಡುಹಿಡಿತೀನಿ ಅಥವಾ ಇದನ್ನ ಹೇಗೆ ಮಾಡಬಹುದು ಅಂತ ಯೋಚಿಸಿದ್ರೆ ಆಗ ಮನ್ಸು ಸೊಲ್ಯೂಷನ್ಸ್ ಹುಡುಕೋಕ್ ಸ್ಟಾರ್ಟ್ ಮಾಡುತ್ತೆ. ಪ್ರಾಬ್ಲಮ್ ಬದಲು ಆಪರ್ಚುನಿಟಿ ಕಾಣಿಸುತ್ತೆ. ಇದನ್ನೇ ಕೆಲ್ಲರ್ ಮಾನಸಿಕ ತೋಟಗಾಡಿಕೆ ಅಂತಾರ, ಮೆಂಟಲ್ ಗಾರ್ಡನಿಂಗ್. ಹೌದು. ನಮ್ಮ ಮನ್ಸೊಂದು ತೋಟ ಇದ್ದ ಹಾಗೆ, ಅದರಲ್ಲಿ ಪಾಸಿಟಿವ್ ಯೋಚನೆಗಳ ಬೀಜ ಹಾಕಿ, ನೀರ್ ಹಾಕಿ ಬೆಳೆಸಬೇಕು. ನೆಗೆಟಿವ್ ಯೋಚನೆಗಳು ಅಂದ್ರೆ ಕಳೆಗಳು. ಅದೇ, ಅನುಮಾನ, ಭಯ, ನಿರಾಶೆ, ಈ ಕಳೆಗಳನ್ನ ಗುರ್ತಿಸಿ ಕಿತ್ಹಾಕ್ಬೇಕು. ಇದು ಒಂಥರ ನಿರಂತರ ಪ್ರೋಸೆಸ್. ಪ್ರತಿಯೊಂದು ದೊಡ್ಡ ಸಾಧನೆ ಶುರುವಾಗೋದು ಒಂದು ಚಿಕ್ಕ ಯೋಚನೆಯಿಂದ ಅಲ್ವಾ? ಖಂಡಿತ, ಆ ಬೀಜದಿಂದಲೇ. ಸರಿ, ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಐಡಿಯಾ ಇದೆ. ಯಾವುದು? ನಾವು ಮಾನವ ಅಯಸ್ಕಾಂತಗಳು ಅಂತ, ಹ್ಯೂಮನ್ ಮ್ಯಾಗ್ನೆಟ್ಸ್. ಓ, ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಿದಾರಾ? ಯಾವ ಭಾವನೆಗಳನ್ನ ಫೀಲ್ ಮಾಡ್ತೀವೋ ಅದನ್ನೇ ನಮ್ಮ ಜೀವನಕ್ಕೆ ಸೆಳೀತೀವಿ ಅಂತ. ಅದೇ, ಇದನ್ನ ಬರೀ ಸ್ಪಿರಿಚುವಲ್ ಆಗಿ ನೋಡ್ಬೇಕಿಲ್ಲ, ಸೈಕಲಾಜಿಕಲ್ ಆಗಿನೂ ಇದು ವರ್ಕ್ ಆಗುತ್ತೆ. ಹೇಗೆ? ಈಗ ನೋಡಿ, ನಾವು ಯಶಸ್ಸು, ಕೃತಜ್ಞತೆ, ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾ ಕಾನ್ಫಿಡೆಂಟ್ ಆಗಿ ಇದ್ರೆ ನಮ್ಮ ಫೋಕಸ್ ಪಾಸಿಟಿವ್ ಅವಕಾಶಗಳ ಮೇಲೆ ಇರುತ್ತೆ. ಸರಿ. ಆಗ ನಾವು ಹೆಚ್ಚು ಆಕ್ಟಿವ್ ಆಗ್ತೀವಿ, ಹೊಸ ಜನರನ್ನ ಭೇಟಿ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಹಾಗೆಯೇ ಸದಾ ಕೊರತೆ, ಪ್ರಾಬ್ಲಮ್, ಭಯದ ಬಗ್ಗೆನೇ ಯೋಚಿಸ್ತಿದ್ರೆ ಆಗ ನಮ್ಮ ಗಮನ ನೆಗೆಟಿವಿಟಿ ಮೇಲೆ ಇರುತ್ತೆ. ಅವಕಾಶಗಳಿಗಿಂತ ಅಡೆತಡೆಗಳೇ ಹೆಚ್ಚು ಕಾಣಿಸುತ್ತೆ. ಇದು ಒಂಥರ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ತರ. ಹೌದು. ಕೆಲ್ಲರ್ ಅವರ ಒಂದು ಮಾತು ನೆನಪಾಗ್ತಿದೆ, ನಿಮ್ಮ ಮನೋಭಾವ ನಿಮ್ಮ ಮನಸ್ಸಿನ ಬ್ರಷ್ ಇದ್ದಾಗೆ, ಯಾವುದೇ ಪರಿಸ್ಥಿತಿಗೆ ಬಣ್ಣ ಬಳಿಬೋದು, ಸುಂದರವಾಗಿ ಅಥವಾ ನೀರಸವಾಗಿ. ಎಷ್ಟು ನಿಜ ಅಲ್ವಾ? ಹೊರಗಿನ ಪರಿಸ್ಥಿತಿ ಬದಲಾಯಿಸೋಕೆ ಆಗ್ದಿದ್ರೂ ನಮ್ಮ ಒಳಗಿನ ಆಟಿಟ್ಯೂಡ್ ಬದಲಾಯಿಸ್ಕೊಂಡ್ರೆ ನಮ್ಮ ಅನುಭವನೇ ಬೇರೆ ಆಗತ್ತೆ. ಈ ಬದಲಾವಣೆಯ ಶಕ್ತಿಗೆ ಕೆಲ್ಲರ್ ಅವರ ಸ್ವಂತ ಕಥೆನೇ ಉದಾಹರಣೆ. ಹೌದು, ಅವರು ಲಾಯರ್ ಆಗಿದ್ರಲ್ವಾ ಮೊದಲು? ಹೌದು, ಆದ್ರೆ ಆ ಕೆಲ್ಸದಲ್ಲಿ ಖುಷಿ ಇರ್ಲಿಲ್ಲ, ಏನೋ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಿತ್ತು. ಆಮೇಲೆ ಒಂದು ದಿನ ಡಿಸೈಡ್ ಮಾಡಿದ್ರು. ಹೌದು, ತನ್ನ ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು ಅಂತ. ಭಯ, ಬೇಜಾರಿನ ಬದಲು ತನಗೆ ನಿಜವಾಗ್ಲೂ ಏನ್ ಬೇಕು ಅಂದ್ರೆ ಜನರಿಗೆ ಸ್ಫೂರ್ತಿ ಕೊಡೋದು, ಬರೆಯೋದು, ಅದ್ರ ಮೇಲೆ ಫೋಕಸ್ ಮಾಡಿದ್ರು. ಆ ನಿರ್ಧಾರ ಸುಲಭವಾಗಿರ್ಲಿನ ಅನ್ಸತ್ತೆ. ಖಂಡಿತ. ಆದ್ರೆ ಆ ನಿರ್ಧಾರ, ಆ ಮನೋಭಾವದ ಬದಲಾವಣೆ ಅವರ ಆಕ್ಷನ್ಸ್ನ ಬದಲಾಯಿಸ್ತು. ಹೊಸ ಸ್ಕಿಲ್ಸ್ ಕಲ್ತ್ರು, ಅವಕಾಶಗಳನ್ನ ಹುಡುಕ್ದ್ರು. ಆಮೇಲೆ ಕೆಲವೇ ವರ್ಷಗಳಲ್ಲಿ ಲಾಯರ್ ವೃತ್ತಿ ಬಿಟ್ಟು ಸಕ್ಸಸ್ಫುಲ್ ಮೋಟಿವೇಶನಲ್ ಸ್ಪೀಕರ್, ರೈಟರ್ ಆದ್ರು. ಸೊ ಇಲ್ಲಿ ಕಲಿಯೋ ಪಾಠ ಏನು?
ಅವರ ಜೀವನ ಬದಲಾಗಿದ್ದು ಒಳಗಿನ ಸನ್ನಿವೇಶಗಳಿಂದ ಅಲ್ಲ, ಒಳಗಿನ ಆಟಿಟ್ಯೂಡ್ನಿಂದ. ಅವರೇ ಹೇಳೋ ಹಾಗೆ ಜೀವನವನ್ನ ಒಂದೇ ರಾತ್ರಿ ಬದಲಾಯಿಸೋಕ್ಕಾಗಲ್ಲ, ಆದ್ರೆ ನಿಮ್ಮ ಡೈರೆಕ್ಷನ್ ಇದೆಯಲ್ಲ ಅದನ್ನ ಒಂದೇ ರಾತ್ರಿ ಬದಲಾಯಿಸಬಹುದು. ಆ ದಿಕ್ಕಿನ ಬದಲಾವಣೆ ಶುರುವಾಗೋದೇ ನಮ್ಮ ಯೋಚನೆಗಳಿಂದ. ಕರೆಕ್ಟ್. ಇದು ಆಲೋಚಿಸಿ ಭಾಗದ ಸಾರ. ನಮ್ಮ ಮನಸ್ಸು ಯುದ್ಧಭೂಮಿಯೂ ಹೌದು, ಫಲವತ್ತಾದ ಭೂಮಿಯೂ ಹೌದು. ನಾವು ಏನ್ ಬೆಳೆಸ್ತೀವಿ ಅನ್ನೋದು ನಮ್ ಕೈಯಲ್ಲೇ ಇದೆ. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಮಾತನಾಡಿ ಅಂದ್ರೆ ಸ್ಪೀಕ್. ಯೋಚನೆಗಳು ಮನಸ್ಸಲ್ಲಿದ್ರೆ ಮಾತುಗಳು ಅದಕ್ಕೆ ಧ್ವನಿ ಕೊಡುತ್ತೆ. ಕೆಲ್ಲರ್ ಪ್ರಕಾರ ನಮ್ಮ ಮಾತುಗಳು ಬರೀ ಕಮ್ಯುನಿಕೇಷನ್ ಟೂಲ್ಸ್ ಅಲ್ಲ. ಅದಕ್ಕಿಂತ ಹೆಚ್ಚಾ? ಹೌದು, ಅವು ನಮ್ಮ ನಂಬಿಕೆಗಳನ್ನ ಗಟ್ಟಿ ಮಾಡ್ತವೆ, ನಮ್ಮ ರಿಯಾಲಿಟಿಯನ್ನೇ ಶೇಪ್ ಮಾಡ್ತವೆ. ಅವರ ಒಂದು ಮಾತು, ನೀವು ಮಾತಾಡೋ ಮಾತುಗಳು ನಿಮ್ಮ ಆಟಿಟ್ಯೂಡ್ಗೆ ಒಂದು ಓಪನ್ ವಿಂಡೋ ಇದ್ದ ಹಾಗೆ. ಅಂದ್ರೆ ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ನಮ್ ಜೊತೆ ನಾವು ಹೇಗ್ ಮಾತಾಡ್ತೀವಿ, ಬೇರೆಯವ್ರ ಜೊತೆ ಹೇಗ್ ಮಾತಾಡ್ತೀವಿ, ಎಲ್ಲವೂ. ನಿಜ. ನಾವು ಬಳಸೋ ಭಾಷೆ ನಮ್ಮ ಮನಸ್ಥಿತಿಯನ್ನ ತೋರಿಸುತ್ತೆ ಮತ್ತೆ ಅದನ್ನೇ ಗಟ್ಟಿ ಮಾಡುತ್ತೆ. ಉದಾಹರಣೆಗೆ, ಇದು ಇಂಪಾಸಿಬಲ್, ನನ್ನಿಂದ ಆಗಲ್ಲ, ಯಾವಾಗ್ಲೂ ಹೀಗೆ ಆಗುತ್ತೆ, ನಾನು ಅನ್ಲಕ್ಕಿ, ಈ ತರಹ ಮಾತುಗಳು. ಇವೆಲ್ಲ ನಮ್ಮ ಸಾಧ್ಯತೆಗಳ ಮೇಲೆ ನಾವೇ ಹಾಕೊಳ್ಳುವ ಬೇಲಿಗಳು. ಹೌದು. ಪ್ರತಿ ಸಾರಿ ಹಾಗೆ ಹೇಳಿದಾಗ ಆ ಲಿಮಿಟೇಷನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಮನ್ಸಲ್ಲಿ. ಮೊದಲ ಸ್ಟೆಪ್ ಅಂದ್ರೆ ನಮ್ಮ ಭಾಷೆಯನ್ನ ಪ್ರಜ್ಞಾಪೂರ್ವಕವಾಗಿ ಗಮನಿಸೋದು, ಆಮೇಲೆ ಅದನ್ನ ಬದಲಾಯಿಸೋದು. ಕೆಲ್ಲರ್ ಸಜೆಸ್ಟ್ ಮಾಡೋದು ಪಾಸಿಟಿವ್, ಎಂಪವರಿಂಗ್ ಭಾಷೆ ಬಳಸೋಕೆ ಅಲ್ವಾ? ಹೌದು. ನಾನು ಟ್ರೈ ಮಾಡ್ತೀನಿ, ನಾನು ಕಲಿತಾ ಇದ್ದೀನಿ, ಒಂದು ದಾರಿ ಕಂಡುಹಿಡಿತೀನಿ, ನಾನು ಇದನ್ನ ಆಯ್ಕೆ ಮಾಡ್ತೀನಿ, ಈ ಥರ. ಇಲ್ಲಿ ಬರೀ ದೊಡ್ಡ ದೊಡ್ಡ ಮಾತುಗಳಲ್ಲ, ದಿನನಿತ್ಯದ ಚಿಕ್ಕ ಪುಟ್ಟ ಮಾತುಗಳು, ನಮ್ಮ ಮನಸ್ಸಿನೊಳಗಿನ ಮಾತು, ಸೆಲ್ಫ್ ಟಾಕ್, ಅದು ಮುಖ್ಯ ಅಲ್ವಾ? ತುಂಬಾ ಮುಖ್ಯ. ಅಯ್ಯೋ, ಇವತ್ತು ಟ್ರಾಫಿಕ್ ಜಾಸ್ತಿ, ದಿನವೇ ವೇಸ್ಟ್ ಅನ್ನೋ ಬದಲು, ಸರಿ, ಸ್ವಲ್ಪ ಲೇಟ್ ಆಗ್ಬಹುದು, ಈ ಟೈಮಲ್ಲೇನಾದ್ರೂ ಕೇಳೋಣ ಅಥವಾ ಯೋಚಿಸೋಣ ಅಂತ ಅನ್ಕೊಂಡ್ರೆ ಕಂಟ್ರೋಲ್ ನಮ್ಮ ಕೈಗೆ ಬರುತ್ತೆ. ಅದೇ ಯಶಸ್ವಿ ಜನ ಬೇರೆ ಥರನೇ ಮಾತಾಡ್ತಾರೆ. ದೂರ ಹೇಳೋದಕ್ಕಿಂತ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಸಮಸ್ಯೆಗಳ ಬದಲು ಗುರಿಗಳ ಬಗ್ಗೆ, ಭಯದ ಬದಲು ಕೃತಜ್ಞತೆ, ಗ್ರೋತ್ ಬಗ್ಗೆ ಮಾತಾಡ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡೋಕೆ ಕೆಲ್ಲರ್ ಪಾಸಿಟಿವ್ ಅಫರ್ಮೇಷನ್ಸ್ ಬಗ್ಗೆ ಹೇಳ್ತಾರೆ. ಸಕಾರಾತ್ಮಕ ದೃಢೀಕರಣಗಳು ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ರಿಪೀಟ್ ಮಾಡೋದು. ಹೌದು, ಪ್ರೆಸೆಂಟ್ ಟೆನ್ಸ್ನಲ್ಲಿ. ಉದಾಹರಣೆಗೆ, ನಾನು ಕಾನ್ಫಿಡೆಂಟ್ ಆಗಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ, ನಾನು ಪ್ರತಿದಿನ ಹೊಸದನ್ನು ಕಲಿತಾ ಇದ್ದೀನಿ, ಸವಾಲುಗಳನ್ನ ಎದುರಿಸೋಕೆ ನಾನು ರೆಡಿ ಇದ್ದೀನಿ. ಇದರ ಹಿಂದಿನ ಸೈನ್ಸ್ ಏನು? ಅಂದ್ರೆ ಇದು ಹೇಗ್ ಕೆಲಸ ಮಾಡುತ್ತೆ? ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡುತ್ತೆ ಅಂತಾರೆ. ಉಪಪ್ರಜ್ಞಾ ಮನಸ್ಸು. ಹೌದು, ಅದಕ್ಕೆ ತರ್ಕಕ್ಕಿಂತ ಹೆಚ್ಚಾಗಿ ರಿಪಿಟೇಷನ್ ಮತ್ತೆ ಫೀಲಿಂಗ್ಸ್ ಮುಖ್ಯವಂತೆ. ಅದಕ್ಕೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಅಷ್ಟಾಗಿ ಗೊತ್ತಾಗಲ್ಲ. ಓಕೆ. ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ನಂಬಿಕೆಯಿಂದ ಫೀಲಿಂಗ್ಸ್ ಜೊತೆ ರಿಪೀಟ್ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ನಿಜ ಅಂತ ಆಕ್ಸೆಪ್ಟ್ ಮಾಡಿ ನಮ್ಮ ಬಿಹೇವಿಯರ್ನ ಅದಕ್ಕೆ ತಕ್ಕ ಹಾಗೆ ಬದಲಾಯಿಸಲು ಶುರು ಮಾಡುತ್ತೆ. ಒಂಥರ ಮೈಂಡ್ ರೀವೈರಿಂಗ್ ಇದ್ದ ಹಾಗೆ. ಬರೀ ಮೆಕ್ಯಾನಿಕಲ್ ಆಗಿ ಹೇಳಿದ್ರೆ ಸಾಲ್ದು, ಅದನ್ನ ಫೀಲ್ ಮಾಡ್ಬೇಕು, ನಂಬಬೇಕು. ಖಂಡಿತ. ಇನ್ನೊಂದು ಮುಖ್ಯ ಪಾಯಿಂಟ್, ಎಕ್ಸ್ಪೆಕ್ಟ್ ದಿ ಬೆಸ್ಟ್. ಅಂದ್ರೆ ಒಳ್ಳೆಯದನ್ನೇ ನಿರೀಕ್ಷಿಸೋದು. ಇದು ಸುಮ್ನೆ ಆಶಾವಾದ ಅಷ್ಟೇನಾ? ರಿಯಾಲಿಟಿಯನ್ನ ಮರೆತುಬಿಡೋದಾ? ಇಲ್ಲ. ಕೆಲ್ಲರ್ ಹೇಳೋದು ಇದು ಬ್ಲೈಂಡ್ ಆಪ್ಟಿಮಿಸಮ್ ಅಲ್ಲ, ರಿಯಾಲಿಟಿನ ನಿರಾಕರಿಸೋದಲ್ಲ. ಇದು ಒಂದು ಪಾಸಿಟಿವ್ ನಿಲುವು ಅಷ್ಟೇ. ಸರಿ. ನಾವು ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಮ ಮನಸ್ಸು ಅವಕಾಶಗಳನ್ನ ಗುರುತಿಸೋಕೆ ಹೆಚ್ಚು ರೆಡಿ ಇರುತ್ತೆ. ನಾವು ಹೆಚ್ಚು ಎನರ್ಜೆಟಿಕ್ ಆಗಿ ಕ್ರಿಯೇಟಿವ್ ಆಗಿರ್ತೀವಿ. ಹೌದು. ಚಾಲೆಂಜ್ ಬಂದಾಗ ಆಪ್ಟಿಮಿಸ್ಟ್ ಇದರಿಂದ ಏನ್ ಕಲಿಬಹುದು ಅಥವಾ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬಹುದು ಅಂತ ಯೋಚಿಸ್ತಾನೆ. ಅದೇ ಪೆಸಿಮಿಸ್ಟ್. ಅವನು ನೋಡಿದ್ಯಾ, ನಾನ್ ಹೇಳಿದ್ನಲ್ಲ ಹೀಗೆ ಆಗತ್ತೆ ಅಂತ ತನ್ನ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ನ ಸರಿ ಅಂತ ಪ್ರೂವ್ ಮಾಡೋಕ್ ಹೋಗ್ತಾನೆ, ಎಕ್ಸ್ಕ್ಯೂಸಸ್ ಹುಡುಕ್ತಾನೆ. ಕೆಲ್ಲರ್ ಅವರ ಒಂದು ಕೋಟ್ ಇದೆಯಲ್ಲ, ಗೆಲ್ಲೋರು ಪ್ರತಿ ಸಮಸ್ಯೆಯಲ್ಲೂ ಅವಕಾಶ ನೋಡ್ತಾರೆ, ಸೋಲೋರು ಪ್ರತಿ ಅವಕಾಶದಲ್ಲೂ ಸಮಸ್ಯೆ ನೋಡ್ತಾರೆ. ಎಷ್ಟು ನಿಜ ಅಲ್ವಾ? ಇದು ಪಾಸಿಟಿವ್ ಮಾತು, ಪಾಸಿಟಿವ್ ನಿರೀಕ್ಷೆಯ ಪವರ್. ನಮ್ಮ ಯೋಚನೆಗಳು ನಮ್ಮ ಒಳಗಿನ ಜಗತ್ತನ್ನ ರೂಪಿಸಿದ್ರೆ ನಮ್ಮ ಮಾತುಗಳು ಆ ಜಗತ್ತನ್ನ ಹೊರಗೆ ತರುತ್ತೆ, ಗಟ್ಟಿ ಮಾಡುತ್ತೆ. ಈಗ ಮೂರನೇ ಅಷ್ಟೇ ಮುಖ್ಯವಾದ ಭಾಗ, ಕಾರ್ಯಪ್ರವೃತ್ತರಾಗಿ, ಆಕ್ಟ್. ಹೌದು, ಇಲ್ಲಿಯವರೆಗೂ ಮೈಂಡ್ಸೆಟ್, ಮಾತುಗಳ ಬಗ್ಗೆ ನೋಡಿದ್ವಿ, ಆದ್ರೆ ಆಕ್ಷನ್ ಇಲ್ಲದಿದ್ರೆ ಎಲ್ಲವೂ ವೇಸ್ಟ್. ಕರೆಕ್ಟ್. ಪಾಸಿಟಿವ್ ಯೋಚನೆ, ಪಾಸಿಟಿವ್ ಮಾತುಗಳು ಬೇಕು, ಆದ್ರೆ ಅವುಗಳಿಗೆ ಕ್ರಿಯೆಯ ಬಲ ಇಲ್ಲದಿದ್ರೆ ಅವು ಬರೀ ಹಗಲುಗನಸು. ಕೆಲ್ಲರ್ ಕ್ಲಿಯರ್ ಆಗಿ ಹೇಳ್ತಾರೆ, ಜಗತ್ತು ನಿಮ್ಗೆ ಏನ್ ಗೊತ್ತು ಅನ್ನೋದಕ್ಕೆ ಪೇ ಮಾಡಲ್ಲ, ನೀವು ಏನ್ ಮಾಡ್ತೀರಿ ಅನ್ನೋದಕ್ಕೆ ಪೇ ಮಾಡತ್ತೆ. ಅಂದ್ರೆ ಆಟಿಟ್ಯೂಡ್ನ ಆಕ್ಷನ್ಗೆ ತರಲೇಬೇಕು.
ಈ ಭಾಗದಲ್ಲಿ ಮೊದಲನೇ ಸ್ಟೆಪ್ ಏನು? ಮೊದಲನೇ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು ನಮ್ಮ ಜೀವನದ ಪೂರ್ತಿ ಜವಾಬ್ದಾರಿಯನ್ನು ನಾವೇ ತಗೊಳ್ಳೋದು. ರೆಸ್ಪಾನ್ಸಿಬಿಲಿಟಿ. ಹೌದು, ನಮ್ಮ ಪರಿಸ್ಥಿತಿಗೆ ಬೇರೆಯವರನ್ನ, ಸನ್ನಿವೇಶಗಳನ್ನ, ಲಕ್ನ ಬ್ಲೇಮ್ ಮಾಡೋದನ್ನ ನಿಲ್ಲಿಸಬೇಕು. ಯಾವಾಗ ನಾವು ಬ್ಲೇಮ್ ಮಾಡೋದನ್ನ ನಿಲ್ಲಿಸ್ತೀವೋ ಆಗ್ಲೇ ನಮ್ಮ ಪವರ್ ನಮ್ಗೆ ವಾಪಸ್ ಸಿಗುತ್ತೆ. ನನ್ನ ಲೈಫ್ ರಿಸಲ್ಟ್ಸ್ಗೆ ನಾನೇ ಕಾರಣ ಅಂತ ಒಪ್ಕೊಂಡ ತಕ್ಷಣ ನಾವು ಬಲಿಪಶು ಅಲ್ಲ, ಸೃಷ್ಟಿಕರ್ತ ಆಗ್ತೀವಿ. ಇದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್ ಅಲ್ವಾ? ಬ್ಲೇಮ್ ಗೇಮ್ನಿಂದ ಓನರ್ಶಿಪ್ಗೆ. ಕೆಲವರ ಮಾತಲ್ಲೇ ಹೇಳೋದಾದ್ರೆ, ನಿಮ್ಮ ಆಟಿಟ್ಯೂಡ್, ನಿಮ್ಮ ಚಾಯ್ಸ್, ನಿಮ್ಮ ಪರ್ಮಿಷನ್ ಇಲ್ದೆ ಯಾರೂ ಯಾವುದು ನಿಮ್ಮನ್ನ ಅನ್ಹ್ಯಾಪಿ ಮಾಡೋಕೆ ಆಗಲ್ಲ. ವಾವ್! ಇದು ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಸ್ಟೆಪ್. ಪವರ್ನ ವಾಪಸ್ ತಗೊಳ್ಳೋದು. ಸರಿ, ಎರಡನೇ ಆಕ್ಷನ್ ಸ್ಟೆಪ್. ಸಮಸ್ಯೆಗಳನ್ನ ಅವಕಾಶಗಳಾಗಿ ನೋಡೋದು. ಹೌದು, ಲೈಫ್ನಲ್ಲಿ ಚಾಲೆಂಜಸ್, ಫೇಲ್ಯೂರ್ಸ್ ಇದ್ದೇ ಇರುತ್ತೆ. ಆದ್ರೆ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ನಮ್ಮ ಆಟಿಟ್ಯೂಡ್. ಕೆಲ್ಲರ್ ಪ್ರಕಾರ ಪ್ರತಿ ಕಷ್ಟದಲ್ಲೂ ಒಂದು ಲೆಸನ್ ಅಥವಾ ಗಿಫ್ಟ್ ಇರುತ್ತೆ. ಸೊ ಏನಾದ್ರೂ ಕೆಟ್ಟದು ನಡೆದಾಗ ಬೇಜಾರು ಮಾಡ್ಕೊಳ್ಳೋ ಬದಲು, ಇಲ್ಲಿರೋ ಆಪರ್ಚುನಿಟಿ ಏನು, ಇದರಿಂದ ನಾನೇನ್ ಕಲಿಬೋದು, ಇದನ್ನ ನನ್ನ ಗ್ರೋತ್ಗೆ ಹೇಗೆ ಬಳಸ್ಬೋದು ಅಂತ ಕೇಳ್ಕೋಬೇಕು. ಅವರು ಪುಸ್ತಕದಲ್ಲಿ ಎಷ್ಟೊಂದು ಉದಾಹರಣೆ ಕೊಡ್ತಾರಲ್ವಾ? ಬಿಸ್ನೆಸ್ನಲ್ಲಿ ಸೋತೋರು, ಗಾಯಗೊಂಡ ಅಥ್ಲೀಟ್ಸ್, ರಿಜೆಕ್ಷನ್ ಫೇಸ್ ಮಾಡಿದ ಆರ್ಟಿಸ್ಟ್ಸ್. ಹೌದು, ಅವರೆಲ್ಲ ತಮ್ಮ ಹಿನ್ನಡೆಯನ್ನೇ ಮೆಟ್ಲು ಮಾಡ್ಕೊಂಡ್ರು. ಹೇಗೆ? ತಮ್ಮ ಆಟಿಟ್ಯೂಡ್ ಬದಲಾಯಿಸಿ, ಸಿಚುವೇಶನ್ಗೆ ಶಾಪ ಹಾಕೋ ಬದಲು ಅದರಿಂದ ಕಲ್ತು ಇನ್ನೂ ಸ್ಟ್ರಾಂಗ್ ಆಗಿ ವಾಪಸ್ ಬಂದ್ರು. ಪರಿಸ್ಥಿತಿ ಬದಲಾಯಿಸೋಕಾಗದಿದ್ದಾಗ ನಿಮ್ಮ ರಿಯಾಕ್ಷನ್ ಬದಲಾಯಿಸಿ, ಆಗ ನೀವು ಗೆಲ್ತೀರಿ. ಇದು ತುಂಬಾ ಪವರ್ಫುಲ್. ನಿಜ, ಸಂದರ್ಭ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಆದ್ರೆ ನಮ್ಮ ರೆಸ್ಪಾನ್ಸ್ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ಮತ್ತು ಫೈನಲಿ, ಮೂರನೇ ಆಕ್ಷನ್ ಪ್ರಿನ್ಸಿಪಲ್. ಮುಂದುವರಿಯುತ್ತಲೇ ಇರುವುದು. ಪರ್ಸಿಸ್ಟೆನ್ಸ್, ನಿರಂತರತೆ. ಇದು ಬಹುಶಃ ಎಲ್ಲಕ್ಕಿಂತ ಕಷ್ಟದ್ದು ಅನ್ಸುತ್ತೆ. ಆದ್ರೆ ಅತ್ಯಂತ ಮುಖ್ಯವಾದದ್ದು ಹೌದು. ಕನಸುಗಳಿಗೂ ರಿಯಾಲಿಟಿಗೂ ಇರೋ ಬ್ರಿಡ್ಜ್ ಅಂದ್ರೆ ಪರ್ಸಿಸ್ಟೆನ್ಸ್ ಅಂತ ಕೆಲ್ಲರ್ ಹೇಳ್ತಾರೆ. ಅವರಿದನ್ನ ಕಾರ್ಯದ ಮನೋಭಾವ, ಆಟಿಟ್ಯೂಡ್ ಆಫ್ ಆಕ್ಷನ್ ಅಂತಾರೆ. ಅಂದ್ರೆ ಬರೀ ಶುರು ಮಾಡೋದಲ್ಲ, ರಿಸಲ್ಟ್ಸ್ ಲೇಟಾಗಿ ಬಂದ್ರು, ದಾರಿಯಲ್ಲಿ ಕಷ್ಟ ಬಂದ್ರು, ಸಣ್ಣ ಸಣ್ಣ ಹೆಜ್ಜೆ ಇಟ್ಟ ಮುಂದೆ ಹೋಗ್ತಾ ಇರೋದು. ನಾವು ಎಷ್ಟೋ ಸಾರಿ ಜೋಶ್ನಲ್ಲಿ ಶುರು ಮಾಡ್ತೀವಿ, ಆದ್ರೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ಅಥವಾ ರಿಸಲ್ಟ್ ಬೇಗ ಕಾಣ್ದಿದ್ರೆ ಬಿಟ್ಟು ಬಿಡ್ತೀವಿ. ಹೌದು, ಆದ್ರೆ ಕೆಲ್ಲರ್ ಹೇಳೋಲು ಪ್ರತಿ ಸಣ್ಣ ಪ್ರಯತ್ನವೂ ಕೌಂಟ್ ಆಗುತ್ತೆ. ಅದಕ್ಕೆ ಕಾಂಪೌಂಡಿಂಗ್ ಎಫೆಕ್ಟ್ ಇಡುತ್ತೆ. ಇವತ್ತಿನ ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಯಶಸ್ಸಿಗೆ ಫೌಂಡೇಶನ್. ಅವರ ಇನ್ನೊಂದು ಫೇಮಸ್ ಕೋಟ್, ಹೆಚ್ಚುವರಿ ಮೈಲಿನಲ್ಲಿ ಟ್ರಾಫಿಕ್ ಜಾಮ್ ಇರಲ್ಲ. ದೆರ್ ಇಸ್ ನೋ ಟ್ರಾಫಿಕ್ ಜಾಮ್ ಆನ್ ದ ಎಕ್ಸ್ಟ್ರಾ ಮೈಲ್. ಹಾ, ಎಷ್ಟು ನಿಜ ಅಲ್ವಾ? ಹೌದು. ಕಷ್ಟ ಆದಾಗ ಬಿಟ್ಟುಬಿಡೋರು ಜಾಸ್ತಿ. ಯಾರು ಆ ಎಕ್ಸ್ಟ್ರಾ ಮೈಲಿ ನಡೀತಾರೋ, ಯಾರು ಬಿಡದೆ ಪ್ರಯತ್ನಿಸ್ತಾರೋ ಅವರೇ ಕೊನೆಗೆ ಗುರಿ ತಲುಪೋದು. ಇದು ಬರೀ ಸ್ಕಿಲ್ ಅಥವಾ ಟ್ಯಾಲೆಂಟ್ ವಿಷಯ ಅಲ್ಲ, ಇದು ಪಕ್ಕಾ ಆಟಿಟ್ಯೂಡ್ ವಿಷಯ. ನಿರಂತರ ಪ್ರಯತ್ನ. ಸೊ ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ, ಈ ಮೂರು ಸೇರಿ ನಮ್ಮ ಆಟಿಟ್ಯೂಡ್ನ ರೂಪಿಸುತ್ತೆ. ಮತ್ತು ನಮ್ಮ ಆಟಿಟ್ಯೂಡೇ ನಮ್ಮ ಆಲ್ಟಿಟ್ಯೂಡ್, ಅಂದ್ರೆ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಅನ್ನೋದನ್ನ ನಿರ್ಧಾರಿಸುತ್ತೆ. ನಮ್ಮ ಸಕ್ಸಸ್, ರಿಲೇಶನ್ಶಿಪ್ಸ್, ಹೆಲ್ತ್, ಹ್ಯಾಪಿನೆಸ್ ಎಲ್ಲದರ ಮೇಲೂ ಇದರ ಪ್ರಭಾವ ಇದೆ. ಈ ಎಲ್ಲದರ ಸಾರಾಂಶವನ್ನ ಕೆಲ್ಲರ್ ಅವರ ಆ ಫೇಮಸ್ ಕೋಟ್ನಲ್ಲಿ ಹೇಳ್ಬೋದು ಅಲ್ವಾ? ಯಾವುದು? 10%, 90%. ಅದೇ, ಜೀವನ ಅಂದ್ರೆ 10% ನಿಮ್ಗೇನಾಗುತ್ತೆ ಅನ್ನೋದು ಮತ್ತು 90% ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಇದು ಇಡೀ ಪುಸ್ತಕದ ಹಾರ್ಟ್ ಇದ್ದ ಹಾಗೆ. ಹೌದು, ನಮ್ಮ ಲೈಫ್ನಲ್ಲಿ ನಡೆಯೋ ಎಲ್ಲವನ್ನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಆ 10%. ಆದ್ರೆ ಆ ನಡೆದ ಘಟನೆಗೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಯಾವ ಆಟಿಟ್ಯೂಡ್ ತಗೋತೀವಿ, ಅದು ಆ 90%. ಮತ್ತು ಆ 90% ಪೂರ್ತಿ ನಮ್ ಕೈಯಲ್ಲೇ ಇದೆ. ಅದು ನಮ್ ಚಾಯ್ಸ್. ಹಾಗಾದ್ರೆ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಪುಸ್ತಕದ ಕೆಲವು ಮುಖ್ಯ ಪಾಠಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಹೇಳಿ. ಮೊದಲನೇದು, ನಿಮ್ಮ ಯೋಚನೆ ಬದಲಾಯಿಸಿ, ನಿಮ್ಮ ಜೀವನ ಬದಲಾಗುತ್ತೆ. ಮನಸ್ಸೇ ಕಂಟ್ರೋಲ್ ಸೆಂಟರ್. ಎರಡನೇದು, ನಿಮ್ಮ ಮಾತುಗಳನ್ನ ಗಮನಿಸಿ, ಪಾಸಿಟಿವ್ ಆಗಿ ಮಾತಾಡಿ. ಮಾತುಗಳು ರಿಯಾಲಿಟಿಯನ್ನ ಶೇಪ್ ಮಾಡುತ್ತೆ. ನೀವು ನಿಮ್ಗೇನ್ ಹೇಳ್ಕೊಳ್ತೀರೋ ಅದೇ ನಿಮ್ಮ ನಂಬಿಕೆ ಆಗತ್ತೆ. ಮೂರನೇದು, ಜವಾಬ್ದಾರಿ ತಗೊಳ್ಳಿ. ನಂಬಿಕೆಯಿಂದ ನಿರಂತರವಾಗಿ ಆಕ್ಷನ್ ತಗೊಳ್ಳಿ. ಆಕ್ಷನ್ ಇಲ್ದೆ ಕನಸುಗಳು ನನ್ಸಾಗಲ್ಲ. ನಾಲ್ಕನೇದು, ಚಾಲೆಂಜಸ್ನ ಶತ್ರುಗಳ ತರ ನೋಡಬೇಡಿ, ಅವು ಗ್ರೋತ್ಗೆ ಅವಕಾಶಗಳು. ಪ್ರತಿ ಅಡೆತಡೆಯಲ್ಲೂ ಒಂದು ಪಾಠ ಇದೆ. ಮತ್ತು ಐದನೇದು, ಕೃತಜ್ಞತೆ ಇರಲಿ, ಆಶಾವಾದಿಗಳಾಗಿರಿ. ಇದು ಕಷ್ಟದ ಸಮಯದಲ್ಲೂ ನಮ್ಮ ಆಟಿಟ್ಯೂಡ್ನ ಸ್ಟ್ರಾಂಗ್ ಆಗಿಡುತ್ತೆ. ಈ ಪುಸ್ತಕ ನಮಗೆ ನೆನಪಿಸೋದೇನು ಅಂದ್ರೆ, ಸಂತೋಷ, ಯಶಸ್ಸು, ಕಾನ್ಫಿಡೆನ್ಸ್ ಇವೆಲ್ಲ ಹೊರಗಿನ ವಸ್ತುಗಳಲ್ಲ, ಅವು ನಮ್ಮ ಒಳಗಿನ ಆಯ್ಕೆಗಳು ಅಂತ ಕಾಯೋ ಬದಲು
ನಾವು ಜಗತ್ತನ್ನು ನೋಡೋ ನಮ್ಮ ಕನ್ನಡಕ ಅಂದ್ರೆ ಆಟಿಟ್ಯೂಡ್ ಅದನ್ನ ಬದಲಾಯಿಸ್ಕೊಂಡ್ರೆ ಸಾಕು. ಕೆಲ್ಲರ್ ಅವರ ಆ ಹೋಲಿಕೆ ಚೆನ್ನಾಗಿದೆ. ನಿಮ್ಮ ಆಟಿಟ್ಯೂಡ್ ಒಂದು ಕಿಟಕಿ ಇದ್ದ ಹಾಗೆ, ಅದನ್ನ ಕ್ಲೀನ್ ಮಾಡ್ತಾ ಇರಿ. ಹೌದು, ಆಗ ಲೈಫ್ ಹೊಸ ಬೆಳಕಿನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇರ್ಬೋದು. ಏನು? ಈ ಕ್ಷಣದಲ್ಲಿ, ಇವತ್ತು ಎದುರಾಗೋ ಯಾವುದೇ ಸನ್ನಿವೇಶದಲ್ಲಿ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ನಾನು ಯಾವ ರೀತಿಯ ಮನೋಭಾವವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ? ಹೌದು, ಯಾಕಂದ್ರೆ ಕೊನೆಗೆ ನಮ್ಮ ಕಂಟ್ರೋಲ್ನಿರೋದು ನಮ್ಮ ಆಟಿಟ್ಯೂಡ್ ಮಾತ್ರ. ಮತ್ತು ಕೆಲ್ಲರ್ ಹೇಳಿದ ಹಾಗೆ ಮನೋಭಾವವೇ ಕೆಲವು. ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್. ಈ ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗ್ಸೋಣ. ಆದ್ರೆ ಇದ್ರ ಬಗ್ಗೆ ಯೋಚಿಸೋದು ಇಲ್ಲಿಗೆ ನಿಲ್ಲೋದು ಬೇಡ ಅಲ್ವಾ? ಖಂಡಿತ ಇಲ್ಲ. ಕೇಳುಗರು ಇದ್ರ ಬಗ್ಗೆ ಯೋಚಿಸ್ಲಿ.